ಆಗ ಮಾರ್ತ ಯಾರು ಲಾಜರಸ್ನ ಅಕ್ಕ ಏನ್ ಹೇಳ್ತಾಳೆ ನೋಡಿ 39ನೇ ವಾಕ್ಯ ಮತ್ತೊಂದ್ಸಲ ಓದಪ್ಪ. ಮಾರ್ತಳು ಏನಂತಾಳೆ? ಸ್ವಾಮಿ ಅವನು ಸತ್ತು 4 ದಿವಸ ಆಯಿತು. 3 ದಿವಸ ಅಲ್ಲ 4ನೇ ದಿನ ಸ್ವಾಮಿ ಅಲ್ಲಿಗೆ ಬಂದಿದ್ದ. ಆ ಸಮಾಧಿ ಹತ್ರ ಹೋಗೋಷ್ಟಿಗೆ 4ನೇ ದಿನ. ಯಾರು? ಲಾಜರಸ್ ಸತ್ತು ಸಮಾಧಿ ಮಾಡಿದ 4ನೇ ದಿನ. 4 ದಿನವಾಯಿತು. ಈಗ ನಾಥ ಹುಟ್ಟಿದೆ ಅಂದ್ರೆ ಏನು? ಈಗ 4 ದಿನ ನೀವು ಹೋಗಿ ಯಾರಾದ್ರೂ ಸಮಾಧಿ ಮಾಡಿದ ಮೇಲೆ 4 ದಿನ ಹೋಗಿ ಕುಣಿ ತೆಗೆದ್ರೆ ಏನಿರುತ್ತೆ? ಶವ ಕೊಳೆತು ಹೋಗಿ ಕೆಟ್ಟ ವಾಸನೆ ಬರುತ್ತೆ ಅಲ್ವಾ? ಕೊಳೆತ ವಾಸನೆ. ಅದೇ ಹೇಳ್ತಾ ಇರಲಿ ಮಾರ್ತ. ಸ್ವಾಮಿ ಅವ್ನು ಲಾಜರಸ್ ಸತ್ತು 4 ದಿನ ಆಯ್ತು, ನಾವು ಸಮಾಧಿ ಮಾಡಿ 4ನೇ ದಿನ. ಇವಾಗ ಏನಾದ್ರು ಬಾಗಿಲು ತೆಗೆದ್ರೆ ನಾಥ ಕೆಟ್ಟ ವಾಸನೆ ಬರ್ತದೆ ಅಂತ ಹೇಳ್ತಾಳೆ ಅಮ್ಮ. ಯಾರು? ಮಾರ್ತ. ಮಾರ್ತ ಯಾರು? ಲಾಜರಸ್ನ ಅಕ್ಕ. ಸಾಮಾನ್ಯ ಮನುಷ್ಯಳೇ. ಇದನ್ನ ನಾವು ತಿಳ್ಕೊಂಡು ನಾವು ನೀವಿದ್ದಂಗೆ ಮಾಮೂಲು ಮನುಷ್ಯಳೆ ಅಮ್ಮ. ಹೌದಾ? ಸಾಮಾನ್ಯ ಮನುಷ್ಯಳ ಬಾಯಲ್ಲಿ ಬರುವ ಮಾತೇನು? ಸತ್ತು 4 ದಿನ ಆಯ್ತಪ್ಪ, ಅದು ಕೊಳೆತು ವಾಸನೆ ಬರ್ತದೆ, ಅದನ್ಯಾಕೆ ಇವಾಗ ಬಾಗಿಲ ತೆಗಿಬೇಕು ಅಂತ ಆಯ್ತು ಪ್ರಶ್ನೆ. ಮಾತ ಹೇಳ್ತಾ ಇರೋದು. ಅವಾಗ ಹೇಳಿದಂತ ಮಾತಿದೆ. ಸ್ವಾಮಿ ಏನ್ ಹೇಳ್ದ ನೋಡಪ್ಪ. ಆಮೇಲೆ ಅಲ್ಲಿ ಯೇಸು ಸ್ವಾಮಿ ಆಗಿ ಹೇಳ್ತಾನೆ, ನೀನೇನೇ ಹೇಳ್ತಾ ಇದೆಯಮ್ಮ, ನಿನ್ನ ನಂಬಿಕೆ ಏನು? 4 ದಿನ ಆಯ್ತು ಸತ್ತು ಒಳಗಿಟ್ಟಿವಿ, ಬಾಗಿಲು ತೆಗೆದ್ರೆ ಅದು ಕೆಟ್ಟ ವಾಸನೆ ಬರ್ತದೆ. ಅದು ನೀನು ಅಂದ್ಕೊಂಡಿರೋದು. ಆದರೆ ದೇವರನ್ನ, ನನ್ನನ್ನು ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣ್ತಿ. ಮುಂದೆ ಓದ್ ಮಗ, ಮುಂದೆ ವಾಕ್ಯಗಳು. ಆಗ ಆಮೇನ್. ಓದಪ್ಪ ಇನ್ನೊಂದ್ಸಲ ವಾಕ್ಯ. ಯೇಸು ಏನ್ ಹೇಳ್ದ? ಹೇಗೆ ಹೇಳ್ದ? ಗಟ್ಟಿಯಾಗಿ. ಅರ್ಥ ಆಯ್ತಮ್ಮ? ಸಮಾಧಿ ಮುಂದೆ ನಿಂತು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಜೋರಾದ ದನಿಯಿಂದ ಜೋರಾಗಿ ಕೂಗಿ ಕರೀತಾ ಇದ್ದಾನೆ, ಲಾಜರನೇ ಎದ್ದು ಬಾ. ಯಾರಿಗೆ ಹೇಳ್ತಾ ಇದ್ದಾನೆ? ಯಾರ ಜೊತೆ ಮಾತಾಡ್ತಾ ಇದ್ದಾನೆ ಏಸಪ್ಪ? ಸತ್ತು 4 ದಿನ ಆದಂಥ ಲಾಜರನು, ಸಮಾಧಿ ಮೇಲಿದ್ದಂತ ಲಾಜರನ ಹೆಣ ಅಲ್ವಾ? ನಾವು ನೀವು ಹೇಳೋದಂದ್ರೆ ಸತ್ತವ್ರು ಏನಂತೀವಮ್ಮ? ಅವ್ರು ಇವ್ರು ಅಂತ ಮಾತಾಡ್ತೀವ? ಹೆಸರಿನ ಕೂಗ್ತೀವ? ಹೆಣ ಅಂತಾನೆ ಹೇಳೋದು ಅಲ್ವಾ? ಅಕಸ್ಮಾತ್ ಯಾರಾದ್ರೂ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಸತ್ತು ಹೋದ್ರು ಅಂದ್ರೆ ಈ ಊರಲ್ಲಿ ಕೇರಿಯಲ್ಲಿ ಮನೆಯಲ್ಲಿರೋರು ಏನ್ ಮಾಡ್ತಾ ಇರ್ತಾರೆ? ಕಾಯ್ತಾ ಇರ್ತಾರೆ. ಯಾರನ್ನು ಕಾಯ್ತಿರ್ತಾರೆ? ಹೆಣ ಬಂತ ಅಂತ ಕಾಯ್ತಾರಲ್ವಾ? ಯಾರೋ ಸತ್ತವ್ರು ಏನೋ ಹೆಸರು ಹೇಳ್ಕೊಳ್ಳಿ, ಏನೋ ಒಬ್ಬ ಕುಮಾರ ಅಂತ ಅನ್ಕೊಳ್ಳಿ, ಕುಮಾರ ಬಂದ ಅಂತಾರೆ. ಯಾರಾದ್ರು ಏನಂತಾರೆ? ಕುಮಾರನ ಬಾಡಿ ಬಂತ ಅಲ್ವಮ್ಮ? ಅಲ್ವಪ್ಪ? ಕುಮಾರನ ಬಾಡಿ ಬಂತ ತಂದ್ರ ಅಂತ ಕಾಯ್ತಾ ಇರ್ತಾರಲ್ವಾ? ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಎಷ್ಟಪ್ಪ? 4 ದಿನದ ಹಿಂದೆ ಸತ್ತು ಹೋದ ಲಾಜರನು, ಸಮಾಧಿ ಮಾಡಲ್ಪಟ್ಟ ಲಾಜರನು, ಸಮಾಧಿಯಲ್ಲಿ ಇದ್ದಂತ ಲಾಜರನು, ಅಲ್ಲಿ ಎಲ್ಲ ನಿಮ್ಗೆಲ್ಲ ಗೊತ್ತು, ಹೆಣಕ್ಕೆ ಬಿಳಿ ಬಟ್ಟೆ ಹಾಕಿ ಸುತ್ತಿ ಕಟ್ಟಿಟ್ಟಿರ್ತಾರಲ್ಲಪ್ಪ ಅಲ್ವಾ? ಬಿಳಿ ಬಟ್ಟೆ ಹಾಕಿ ಸುತ್ತೀವಿ. ಅವ್ರು ಎಂತೆಂತ ಬಟ್ಟೆ ಕೊಟ್ಟಿದ್ರು ಕೂಡ ಎಲ್ಲ ತೆಗೆದು, ಈಗ ನಾವು ಇದ್ದಾಗೆ ರೇಷ್ಮೆ ಬಟ್ಟೆ, ಆ ಬಟ್ಟೆ, ಈ ಬಟ್ಟೆ ಏನಿಲ್ಲ ಇಸ್ತ್ರಿ ಮಾಡಿದ್ರು ಗರಿ ಗಂಜಿ ಹಾಕಿ ಇಸ್ತ್ರಿ ಮಾಡಿ ತೊಡೋಂಥ ಬಟ್ಟೆಗಳೆಲ್ಲ ನಾವು ಬದುಕಿದ್ದಾಗೆ. ಸತ್ತ ಮೇಲೆ ಏನಿಲ್ಲ, ಒಂದು ಬಿಳಿ ಬಟ್ಟೆಗೆ ಸುತ್ತಿ ತಗೊಂಡು ಹೋಗಿ ಬಿಸಾಕ್ತಾರೆ ಅಷ್ಟೇ ಮಣ್ಣಲ್ಲಿ ಅಲ್ವಾ? ಹಾಗೆ ಲಾಜರಸನನ್ನು ಕೂಡ ಬಿಳಿ ಬಟ್ಟೆಯಲ್ಲಿ ಸುತ್ತಿ ಅಲ್ಲಿ ಇಟ್ಟಿದ್ರು ಒಳಗೆ ಸಮಾಧಿಯಲ್ಲಿ. ಯೇಸು ಸ್ವಾಮಿ ಬಂದು ಏನಂತಾನೆ? ಸಮಾಧಿ ಹತ್ರ ಬಂದು ನಿಂತುಕೊಂಡು ಗಟ್ಟಿಯಾದ ಧ್ವನಿಯಲ್ಲಿ, ಲಾಜರನೇ ಎದ್ದು ಬಾ. ಎದ್ದು ಬಾ ಅಂತ ಯಾರಿಗೆ ಹೇಳ್ತಾರೆ? ಸತ್ತವ್ರಗ ಮಲಗಿದವ್ರಗ? ಮಲ್ಕೊಂಡವ್ರಗ ಎಬ್ಸದ್ ನಾವು ತಟ್ಟಿ. ಸತ್ತವ್ರಿಗೆ ಎದ್ದು ಬಾರಪ್ಪ ಅಂತ ಹೋಗಿ ಯಾರಾದ್ರೂ ಹತ್ತು ಕರೀತಾರ? ಏನಪ್ಪ ಯಾರನ್ನ ಸತ್ತಿದ್ರು ಹೋಗಿ ಎದ್ದು ಅಂದ್ರೆ ಅಳವ್ರು ಅಳ್ತಾರೆ. ನಾನಾ
ನಾವು ಮನುಷ್ಯ ಮಾತ್ರದವರು ಕರೆದ್ರೆ ಯಾವ ಹೆಣನು ಎದ್ದು ಬರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆದರೆ ಯೇಸು ಸ್ವಾಮಿ ಸತ್ಯವುಳ್ಳ ಜೀವವುಳ್ಳ ದೇವರು, ನಿತ್ಯ ಜೀವ ನೀಡುವಂತಹ ದೇವರು, ಅದ್ಭುತವನ್ನ ಮಾಡುವಂತಹ ದೇವರು. ಆತನ ಒಂದು ಮಾತಿನಲ್ಲೇ ಅದ್ಭುತ ಕಾರ್ಯ ಆಗ್ತದಮ್ಮ. ಹಾಗೆ ಸತ್ತಂತ ಲಾಜರನನ್ನ ಕರೆದಾಗ ಲಾಜರನೇ ಎದ್ದು ಬಾ ಅಂದಾಗ ಏನಾಯ್ತಪ್ಪ? ಮುಂದೆ ಹೋದು ಸತ್ತಿದ್ದವನು ಹೊರಗೆ ಬಂದನು. ಹಲ್ಲೆಲೂಯಾ, ಜೋರಾಗಿ ಚಪ್ಪಾಳೆ ಹೊಡೆರಪ್ಪ. ನಮ್ಮ ದೇವರು ಅದ್ಭುತ ಸ್ವರೂಪನಾದ ದೇವರು. ಒಂದು ಮಾತಿನಿಂದ ಎಲ್ಲವನ್ನು, ಅಸಾಧ್ಯವನ್ನು ಸಾಧ್ಯವನ್ನಾಗಿ ಮಾಡುವಂತ ದೇವರು ನಮ್ಮ ದೇವರು. ಮಕ್ಕಳು ಎದ್ದು ಬಾ ಕೂಡ ಎದ್ದು ಬಂದ. ಹೇಗೆ? ಮಲಗಿದವನು ಎದ್ದು ಬಂದಂಗೆ ಸತ್ತಂತ ಲಾಜರನು ಎದ್ದು ಬಂದನು. ಏನಾಯ್ತು ಇವಾಗ ಇಲ್ಲಿ ಮಾತಾಡುವ ಯೇಸು ಸ್ವಾಮಿ ಹೇಳಿದ 40ನೇ ವಾಕ್ಯ ಆಯ್ತಿಲ್ಲ. ನೀನು ನಂಬಿದರೆ ದೇವರ ಮಹಿಮೆ ಕಾಣ್ತೀವಿ. ನಾನು ಹೊಂದಿದ್ದೀನಲ್ಲ, ಆಯ್ತಿಲ್ಲ, ನಿನಗೇನಮ್ಮ ಚಿಂತೆ? ಲಾಜರ ತಮ್ಮ ಬೇಕಲ್ಲ, ಆಯ್ತು ಬರ್ತದೆ ಅಂತ ಒಂದು ಮಾತು ಹೇಳಿ ಕರೆದ. ಸತ್ತ ಲಾಜರನು ಸಮಾಧಿಯಿಂದ ಎದ್ದು ಬಂದ. ಅದು ದೇವರ ಮಹಿಮೆ ಮಕ್ಕಳೇ. ಮನುಷ್ಯರಿಂದ ಆಗಲಾರದ್ದು ದೇವರಿಂದ ಮಾತ್ರ ಆಗುತ್ತದೆ. ಆದಾಗ ನಾವು ನೋಡ್ತೀವಲ್ಲ, ಅದೇ ದೇವರ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಹೇಳಿದ ಮಾತೇನು? ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ನಂಬಿದರೆ ಆಗ್ತದೆ ಮಕ್ಕಳು. ಇದಕ್ಕೊಂದು ಜೀವಂತ ಒಂದು ಉದಾಹರಣೆ. ಒಬ್ಬ ಡಾಕ್ಟರ್ ಹೇಳಿದಂಥ ಸಾಕ್ಷಿ ನಾನು ಹೇಳೋಕೆ ಇಷ್ಟಪಡ್ತೇನೆ. ಒಬ್ಬ ಲೇಡಿ ಡಾಕ್ಟ್ರು, ಆ ಡಾಕ್ಟ್ರು ಒಂದು ಸಾಕ್ಷಿ ಹೇಳಿದ್ರು. ಏನು ಹೇಳಿದ್ರು ಅಂದರೆ, ಅವರ ಆಸ್ಪತ್ರೆಗೆ ಒಬ್ಬ ರೋಗಿ ಬಂದಂತೆ. ಗಂಡ ಹೆಂಡತಿ ಬಂದರು. ಗಂಡ ಪೇಷಂಟು, ಹೆಂಡತಿ ಗಂಡನನ್ನ ಕರ್ಕೊಂಡು ಆಸ್ಪತ್ರೆಗೆ ಬಂದಂತೆ. ಬಂದಾಗ ಚೆಕಪ್ ಮಾಡಿ ನೋಡಿದರೆ ಆಗಲೇ ಆ ಗಂಡನಿಗೆ 2 ಕಿಡ್ನಿ ಫೇಲ್ ಆಗಿ ತುಂಬ ಇನ್ನೇನು ಸಾಯುವ ಪರಿಸ್ಥಿತಿಯಲ್ಲಿ ಇದ್ದಾನೆ. ಅಂಥ ಒಂದು ಭಯಂಕರವಾದ ಪರಿಸ್ಥಿತಿಯಲ್ಲಿ, ಸೀರಿಯಸ್ ಆಗಿದ್ದಂಥ ಪರಿಸ್ಥಿತಿಯಲ್ಲಿ ಗಂಡನನ್ನು ಆಸ್ಪತ್ರೆಗೆ ಕರ್ಕೊಂಡ್ಬರ್ತಾರೆ. ಅವರು ಬಡವರು, ಅವ್ರ ಕೈಯಲ್ಲಿ ಏನು ದುಡ್ಡಿಲ್ಲ. ಚೆಕಪ್ ಮಾಡಿಸ್ಕೊಳ್ಳೋಕ್ಕೆ ಬಂದಿದ್ದಾರೆ ಆಸ್ಪತ್ರೆಗೆ. ಬಂದಾಗ ನೋಡಿ, ಆ ಡಾಕ್ಟರ್ ನೋಡಿ, ಅವ್ರಿಗೆ ದೊಡ್ಡ ಸೀನಿಯರ್ ಡಾಕ್ಟರ್, ದೊಡ್ಡ ಡಾಕ್ಟರ್ ಇರ್ತಾರಲ್ಲ, ಆ ದೊಡ್ಡ ಡಾಕ್ಟರ್ಗೆ ಹೇಳಿದ್ರಂತ, ಸರ್ ಈ ಥರ ಬಂದಿದ್ದಾರೆ ಪೇಷಂಟ್, ಏನಾಯಿತು ಅಂದರೆ ಈ ಥರ ಇದೆ. ಹೌದಾ, ಸರಿ ನಾವು ಟ್ರೀಟ್ಮೆಂಟ್ ಕೊಡೋಣ. ಟ್ರೀಟ್ಮೆಂಟ್ಗೆ 1.5 ಲಕ್ಷ ಖರ್ಚಾಗ್ತದೆ. ಎಷ್ಟು? 1.5 ಲಕ್ಷ ರೂಪಾಯಿ ಆ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಖರ್ಚಾಗ್ತದೆ. ಮತ್ತು ಅದನ್ನು ನೀವು ಕಟ್ಟಿಸ್ಕೊಳ್ಳಿ ದುಡ್ಡು, ನಾವು ಟ್ರೀಟ್ಮೆಂಟ್ ಕೊಡೋಣ. ಆ ಡಾಕ್ಟರ್ ಬಂದು ಹೋಗಿ ಆ ಪೇಷಂಟ್ಗೆ ಹೇಳಿದ್ರೆ, ಅಮ್ಮ ನಮ್ಮ ಹತ್ರ ಏನೂ ಇಲ್ಲ, ನಾವು ಬಡವರು, ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲಮ್ಮ ಅಂತ ಹೇಳಿದಂತೆ. ಆಕೆ ಕೈಯಲ್ಲಿ ಬೈಬಲ್ ಇತ್ತಂತೆ. ದೇವರ ಮಗಳಾಗೆ ಬೈಬಲ್ ಹಿಡ್ಕೊಂಡು ಹೋಗಿದ್ದಾರೆ ದೇವರ ಮಕ್ಕಳು. ನಮ್ಮ ಹತ್ರ ಏನೂ ಇಲ್ಲಮ್ಮ, ನಮ್ಮ ಜೊತೆಗೆ ನಮ್ಮ ಏಸಪ್ಪ ಒಪ್ಪದೇ ಇರೋದು ಅಂತ ಅಂದ್ಬಿಟ್ಟು, ಸರಿ ಅವ್ರು ಅಡ್ಮಿಟ್ ಮಾಡ್ಕೊಂಡ್ರಂತೆ. ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡ್ರೆ ಟ್ರೀಟ್ಮೆಂಟ್ ಇನ್ನೂ ಶುರು ಮಾಡಿಲ್ಲ. ಅವಾಗ ಏನು ಮಾಡಿದಂತೆ, ಯಮ್ಮ ಹೋಗಿ ಒಂದು ಕಡೆ ಮೂಲೆಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆಗೆ ಕೂತ್ಲಂತೆ. ಹೆಣ್ಮಗಳು ಪೇಷಂಟನ್ನ ಹೆಂಡತಿ ಮೊಣಕಾಲೂರಿ ಪ್ರಾರ್ಥನೆಗೆ ಕೂತ್ಲಂತೆ. 1 ಗಂಟೆ ಬಿಟ್ಟು ಬಂದು ಡಾಕ್ಟರ್ನು ಆಯ್ಮ ನೋಡ್ತಾಳಂತೆ. ಯಮ್ಮ ಲೇಡಿ ಡಾಕ್ಟರ್ ಅಂದರೆ ದೊಡ್ಡ ಡಾಕ್ಟರ್, ಕೆಳಗಿರೋ ಅಸಿಸ್ಟೆಂಟ್ ಡಾಕ್ಟರ್, ಸಣ್ಣ ಡಾಕ್ಟರ್. ನಿಮ್ಮ ಸಣ್ಣ ಡಾಕ್ಟರ್ ದೊಡ್ಡ ಡಾಕ್ಟರ್ ಈಜಿಯಾಗಿ ಅರ್ಥ ಆಗ್ತದೆ. ಸಣ್ಣ ಡಾಕ್ಟರ್ ಬಂದು ನೋಡಿ, ಈ ಆಯ್ಕೊಂಡು ಮಾತಾಡಿಸಿ ದುಡ್ಡು ಕೇಳೋಣ, ಕಟ್ಟಮ್ಮ ಅಂತ ಹೇಳೋಣ ಅಂದರೆ ಆಕೆ ಪ್ರೇಯರ್ ಮಾಡ್ತಾ ಇಲ್ಲಂತೆ. ಪ್ರೇಯರ್ ಮಾಡೋರು ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಓದ್ಲಂತೆ. ಮತ್ತೆ 1 ಗಂಟೆ ಬಿತ್ತು ಬಂದ್ಲಂತೆ. ಇನ್ನೂ ಹಾಗೆ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾನೆ ಇದ್ಲಂತೆ. ಬೆಳಿಗ್ಗೆ ಹೋದವರು ಮಧ್ಯಾಹ್ನ ಆಯ್ತಂತೆ. ಮಧ್ಯಾಹ್ನ ಹೋಗಿ ನೋಡಿದ್ರು ಪ್ರಾರ್ಥನೆಯಲ್ಲಿದ್ದಾಳೆ. ಸಾಯಂಕಾಲ ಹೋದ್ರು ಪ್ರಾರ್ಥನೆಯಲ್ಲಿದ್ದಾಳೆ. ರಾತ್ರಿ ಹೋದ್ರು ಮಾತಾಡ್ಸಕ್ ಹೋದ್ರು, ಆಮೇಲೆ ಕಂಟಿನ್ಯೂ ಪ್ರಾರ್ಥನೆಯಲ್ಲಿದ್ದಾಳಂತೆ. ಮೊಣಕಾಲೂರಿ ಗಂಡನಿಗಾಗಿ ಹೆಂಡತಿ ಪ್ರಾರ್ಥನೆ ಮಾಡ್ತಾ ಇದ್ದಳು. ಸರಿ ರಾತ್ರಿ ಆಯಿತು. ಇವರು ಡಾಕ್ಟರ್ಗಳು ಬಿಟ್ಟು ಮುಗಿಸ್ಕೊಂಡು ಮನೆಗೆ ಹೋದರು. ತಿರ್ಗಾ ಬೆಳಗ್ಗೆ ಬಂದರು. ಮತ್ತೆ ಬೆಳಗ್ಗೆ ಬಂದರೆ ನೋಡಿದ್ರೆ ಆಕೆ ಪ್ರೇಯರಲ್ಲೇ ಇದ್ದಂತೆ. ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಅಮ್ಮ ಈ ಡಾಕ್ಟರ್ಗೆ ಆಶ್ಚರ್ಯ ಆಗುತ್ತಂತೆ. ಏನಿದೆ ಅಮ್ಮ ಇಷ್ಟು ಪ್ರಾರ್ಥನೆ ಮಾಡ್ತಾ, ಈ ಗಂಟೆಗಟ್ಟಲೆ ಒಂದು ದಿನ ಆಗೋಯ್ತು, 24 ತಾಸು ಆಗೋಯ್ತು. ಅವ್ರು ಆಸ್ಪತ್ರೆಗೆ ಬಂದು ಗಂಡನ ಸೇರಿಸಿದಾಳೆ. ಗಂಡಲ್ಲಿ ಇದ್ದಾನೆ ಪೇಷಂಟು, ಏಮೋ ಪ್ರಾರ್ಥನೆಯಲ್ಲಿದ್ದಾಳೆ. ಸಣ್ಣ ಡಾಕ್ಟರ್ ಬಂದು ಮಾತಾಡಿ ದುಡ್ಡು ಕೇಳೋಣ, ಫೀಸ್ ಅಂದರೆ ಏಮೋ ಮಾತಾಡ್ತಾ ಇಲ್ಲ, ಹೇಳ್ತಾ ಇಲ್ಲ. ಆಮೇಲೆ ದೊಡ್ಡ ಡಾಕ್ಟರ್ ಬಂದು ಕೇಳಿದ್ರು, ಏನಾಯ್ತು, ಅವರು ಕಟ್ಟಿದ್ರ ಫೀಸು? ಇಲ್ಲ ಡಾಕ್ಟ್ರೆ, ಇನ್ನೂ ಇಲ್ಲ.
ಹೌದಾ ಸರಿ, ಇನ್ನೂ ಸ್ವಲ್ಪ ಟೈಮ್ ಕೊಡೋಣ, ಕಾಯೋಣ, ವೇಟ್ ಮಾಡೋಣ. ಮತ್ತೆ ಹೋದ್ರಂತೆ ಡಾಕ್ಟ್ರು. ದೊಡ್ಡ ಡಾಕ್ಟ್ರು ಬಂದು ಮಾತಾಡ್ಸ್ಬೋದು. ಏನು ನೋಡ್ತಾ ಇದ್ದಾಳೆ, ಏನು ಮಾಡೋದು, 24 ಗಂಟೆ ಆಯ್ತಂತೆ. ಆಮೇಲೆ ಹಾಗೆ ಪ್ರೇರಣೆ ಇದ್ದಾಳೆ. ಮತ್ತೆ ದೊಡ್ಡ ಡಾಕ್ಟ್ರು ಹೋಗಿ ಮತ್ತೆ ಬಂದಂತೆ ಡಾಕ್ಟ್ರು. ತಿರುಗಿ ಬಂದು, ಇವತ್ತಿನ ದಿನ ನಮ್ಮ ತಾಯಿ ತೀರಿಕೊಂಡ ದಿನ. ಯಾರ ತಾಯಿ? ದೊಡ್ಡ ಡಾಕ್ಟರ್ ತಾಯಿ. ದೊಡ್ಡ ಡಾಕ್ಟರ್ ತಾಯಿ ತೀರಿಕೊಂಡ ದಿನ ತಿಥಿ ಮಾಡ್ತಾರಲ್ಲ, ಆರಾಧನೆ ದಿನ ಅಂತ ಹೇಳ್ತೇವೆ ನಾವು, ಅದು ಜ್ಞಾಪಕಾರ್ಥ ದಿನ ಇವತ್ತಿನ ದಿನ. ಅದಕ್ಕೆ ನಾನು ನಮ್ಮ ತಾಯಿ ಹೆಸರಲ್ಲಿ ನಾನು ಇವರಿಗೆ ಫ್ರೀ ಟ್ರೀಟ್ಮೆಂಟ್ ಮಾಡ್ತೀನಿ ಅನ್ನೋ. ಏನಪ್ಪ ಜೋರಾಗಿ ತಪ್ಪಾಡಿ. 1.5 ಲಕ್ಷ ಫೀಸ್ ಕೇಳಿದ ಡಾಕ್ಟ್ರು ಬಂದು ತಿರುಗಿ ಹೋಗಿ ನೋಡಿ, ಹೋಗಿ ಫೀಸ್ ಕೇಳಿ ಹೋಗಿ ಮತ್ತೆ ಬಂದು, ಇವತ್ತಿನ ದಿನ ನಮ್ಮ ತಾಯಿ ಸತ್ತು ಹೋದ ದಿನ, ನಮ್ಮ ತಾಯಿ ನೆನಪಿನಲ್ಲಿ ನಾನು ಈ ಪೇಷಂಟ್ಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತೇನೆ, ಟ್ರೀಟ್ಮೆಂಟ್ಗೆಲ್ಲ ರೆಡಿ ಮಾಡಿ ಅಂತ. ಆಗ ಆಕೆ ಕಣ್ಣು ತೆಗೆದು ಪ್ರೇಯರ್ನಿಂದ ಎದ್ದಳಂತೆ ಹೆಂಡ್ತಿ. ಪ್ರೇಯರ್ನ ಎದ್ದು ನೋಡಿದ್ರೆ ಆಕೆ ಹಿಂಗಿದ್ಲು, ಹರಿದು ಬಟ್ಟೆ ಹರಿದು ಸೀರೆ ಉಟ್ಕೊಂಡಿದ್ದಾಳೆ, ಕೂದಲೆಲ್ಲ ಕೆದರಿದೆ, ಮುಖ ಎಲ್ಲ ಬಾಡಿದೆ. ಆ ಮಗಳು ದೇವರ ಮಗಳು, ದೇವರಲ್ಲಿ ನಂಬಿಕೆ ಇಟ್ಟುಕೊಂಡು ನನ್ನ ದೇವರು ನನ್ನ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆಯಲ್ಲಿ ಆಕೆ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ರೆ ದೇವರ ಅದ್ಭುತ ಕಾರ್ಯ ಮಾಡಿದ. ಡಾಕ್ಟ್ರು ಮನಸ್ಸನ್ನೇ ಮಾರ್ಪಡಿಸಿ ಏನು ಫೀಸ್ ಬೇಡ, ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಮಾಡಿದಂತ. ಏನು ಅರ್ಥ ಇದು? ಇನ್ನು ವಾಕ್ಯ ಓದಿದ್ವಲ್ಲ, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ. ಅರ್ಥ ಆಯ್ತಾ? ನಂಬಬೇಕು ಮಕ್ಕಳೇ. ನಂಬಿದರೆ ದೇವರು ಅದ್ಭುತ ಕಾರ್ಯ ಮಾಡ್ತದೆ. ಸಂಪೂರ್ಣವಾದ ನಂಬಿಕೆ, ಅರೆಬರೆ ನಂಬಿಕೆ ಅಲ್ಲ. ಪ್ರಾರ್ಥನೆ ಮಾಡಿದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಗುಣ 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 ಅಂತ ಎದ್ದು ಹೋಗೋದಲ್ಲ. 24 ಗಂಟೆ ಗಂಡನಿಗಾಗಿ ಹೆಂಡತಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದಳು. ದೇವರ ಹಾಗೆ ಪ್ರಾರ್ಥನೆ ಕೇಳಿದ. ಡಾಕ್ಟ್ರು ಮನಸ್ಸನ್ನೇ ಮಾರ್ಪಡಿಸಿ 1 ರೂಪಾಯಿ ಕೂಡ ಖರ್ಚಿಲ್ಲದ ಹಾಗೆ ಅಂತ ಒಂದು ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡುವಂತೆ ಮಾಡಿದ. ಅಂದರೆ ಅರ್ಥ ಏನಿದೆ? ನಾವು ದೇವರಲ್ಲಿ ನಂಬಿಕೆ ಇಟ್ಟುಕೊಂಡಿರಬೇಕು, ಪ್ರಾರ್ಥನೆ ಮಾಡಿಕೊಂಡಿರಬೇಕು. ನಾವು ಮಾಡುವ ಪ್ರಾರ್ಥನೆ ನಂಬಿಕೆಯಿಂದ ಕೂಡಿದ ಪ್ರಾರ್ಥನೆ ಆಗಿರಬೇಕು ಅಲ್ವಾ? ಯಾಕೋಬ 5:15 ವಾಕ್ಯ ಏನು ಹೇಳ್ತದೆ ಓದಿ. ಯಾಕೋಬ 5:15 ವಾಕ್ಯ. ನೋಡಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಗೆ ರಕ್ಷಣೆ ನೀಡುವುದು, ಅವನನ್ನು ಎಬ್ಬಿಸುವುದು. ಇದೇನಪ್ಪ ಆಯ್ತಲ್ಲೇ ಅವನ 2 ಕಿಡ್ನಿ ಫೇಲ್ ಆದ ಪೇಷಂಟ್ ಕಾರ್ಯ ದೇವ್ರ ಕಾರ್ಯ ಮಾಡಿದ ಅಲ್ವಾ? ಏನಾಯ್ತು? ಹೆಂಡತಿ ನಂಬಿಕೆಯನ್ನು ಪ್ರಾರ್ಥನೆ ಮಾಡಿದ್ದು, ದೇವರು ರೋಗಿಗೆ ರಕ್ಷಣೆ ನೀಡಿದ, ಅವನನ್ನು ಮರಣದ ಹಾಸಿಗೆಯಿಂದ ಎಬ್ಬಿಸಿದ. ಹಲ್ಲೆಲೂಯಾ. ಇಲ್ಲಿ ಕೂಡ ಎಷ್ಟೋ ಜನರು, ನಾವೇ ನಮ್ಮ ಕುಟುಂಬದಲ್ಲಿ ಅಪ್ಪಾಜಿ ನನ್ನನ್ನೇ ನೋಡಿದಿಲ್ಲ ನೀವು. ಎಷ್ಟು ಸಲ ನಾವು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೇವೆ, 3 ಸಲ ಹಾರ್ಟ್ ಅಟ್ಯಾಕ್ ಆದರೂ ಕೂಡ ಅಪ್ಪಾಜಿಗೆ ದೇವರು ಇನ್ನೂ ಕೂಡ ಆಯುಷ್ಯ ಆರೋಗ್ಯ ಬಲ ಕೊಟ್ಟು ನಡೆಸ್ತಾ ಇದ್ದಾರೆ. ನಾವು ಎಲ್ಲೇ ಹೋದರೂ ಕೂಡ ನಮ್ಮನ್ನು ನೋಡಿದವರು ಆಶ್ಚರ್ಯ ಪಡ್ತಾರೆ. ಯೌವನಸ್ಥರು ಇರ್ತಾರೆ, ಚಿಕ್ಕ ಚಿಕ್ಕ ವಯಸ್ಸಿನವರು, ಅವರು ನಮ್ಮನ್ನು ನೋಡಿ ಏನು ಸರ್, ಏನಮ್ಮ ನೀವು ಈ ವಯಸ್ಸಲ್ಲಿ ಕೂಡ ಇಷ್ಟು ಪ್ರಯಾಣ ಮಾಡಿ ಇಷ್ಟು ಓಡಾಡ್ತಾರಲ್ಲ, ನಾವು ಸ್ವಲ್ಪ ನಾವು 10 ಊರಿಗೆ 1 ಗಂಟೆ ಪ್ರಯಾಣ ಮಾಡಿ ಬಂದರೆ ನಮಗೆ ಸುಸ್ತಾಗ್ತದೆ, ನೀವು ದಿನಗಟ್ಟಲೆ ಗಂಟೆಗಟ್ಟಲೆ ಪ್ರಯಾಣ ಮಾಡಿ ದೇವ್ರ ಸೇವೆಯಲ್ಲಿದ್ದೀರಲ್ಲಮ್ಮ ಅಂತ ಅಪ್ಪಾಜಿನ ನನ್ನ ನೋಡಿ ಆಶ್ಚರ್ಯ ಪಡ್ತಾರೆ ಮಕ್ಕಳು. 75 ವರ್ಷ ಅಪ್ಪಾಜಿಗೆ, ಆದರೂ ಕೂಡ ಇನ್ನು ನಾವು ಊರೂರು ಭಾರತ ದೇಶ ಎಲ್ಲ ನೋಡಿ, 1 ತಿಂಗಳನ್ನೇ ಗೋವಾಗೆ ಹೋಗಿದ್ದೇವೆ, ಬಿಹಾರ್ಗೆ ಹೋಗಿದ್ದೇವೆ, ಅದಕ್ಕಿಂತ ಮುಂಚೆ ಒರಿಸ್ಸಾಗೆ ಹೋಗಿದ್ದೇವೆ, ಮತ್ತೆ ಈಗ ಮೊನ್ನೆ ಚೆನ್ನೈಗೆ ಹೋಗಿದ್ದೇವೆ, ಅಂಡಮಾನ್ಗೆ ಹೋಗಿದ್ದೇವೆ. ಪ್ರಯಾಣಗಳು ಮಾಡ್ತಾನೆ ಇದ್ದೇವೆ. ದೇವರು ನಮ್ಮನ್ನು ನಡೆಸ್ತಾನೆ ಇದ್ದಾನೆ. ಯಾಕೆ? ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಯಾರು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾರೋ ಅವ್ರನ್ನ ದೇವ್ರು ಏನ್ ಮಾಡ್ತಾನಂತೆ? ಎಬ್ಬಿಸುವನು. ಮಲಗಿಸಲ್ಲಪ್ಪ, ಮಲಗೊಡಿಸಲ್ಲ, ಎಬ್ಬಿಸ್ತಾನೆ. ನಾವು ಸುಮ್ಮನೆ ಆರಾಮಾಗಿ ಇರೋಣ ಅಂದ್ರೆ ದೇವರು ನಮ್ಮನ್ನು ಇರುಗೊಡಿಸ್ತಾ ಇಲ್ಲ. ಗೊತ್ತಾ ಮಕ್ಕಳೇ? ಬಳ್ಳಾರಿಯಲ್ಲಿ ಒಳ್ಳೆ ಮನೆ, ಒಳ್ಳೆ ಅನುಕೂಲವಾಗಿದೆ. ಬೆಂಗಳೂರಲ್ಲಿ ಒಳ್ಳೆ ಮನೆ ದೇವರು ಕೊಟ್ಟಿದ್ದಾನೆ, ಆರಾಮ
ದೇವರು ನಮ್ಮನ್ನು ಒಂದು ಕಡೆ ಇರುಗೊಳಿಸ್ತಾ ಇಲ್ಲ, ಎಬ್ಬಿಸಿ ಕಳಿಸ್ತಾ ಇಲ್ಲ. ಮೊನ್ನೆ ನಾವೆಲ್ಲ ತಿಳ್ಕೊಂಡು ಬೆಂಗಳೂರಿಗೆ ಹೋದ್ವಿ, ಸ್ವಲ್ಪ ದಿನ ಆರಾಮಾಗಿರೋಣ, ಡೈರೆಕ್ಟ್ ನಮ್ಮ ಅಬ್ರಾಮ್ ಮದುವೆಗೆ ಬರೋಣ ಅಂತ ಅಂದ್ಕೊಂಡ್ವಿ. ಆದರೆ ಮತ್ತೆ ಮನಸ್ಸು ಒಪ್ಪಿಲ್ಲ. ಇವತ್ತಿನ ದಿನ ಇಲ್ಲಿ ಬರಬೇಕು ಅಂತ ಅಂದುಕೊಂಡು ಇದ್ದಕ್ಕಿದ್ದ ಹಾಗೆ ಮತ್ತೆ ನಾವು ಹೊರಟು ಬಂದಿದ್ದೀವಿ ಮಕ್ಕಳ ಸೇವೆಗಾಗಿ, ದೇವರ ಕೆಲಸಕ್ಕಾಗಿ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇರೋದೇನು, ನೀನು ನಂಬಿದರೆ ದೇವರ ಮಹಿಮೆಯನ್ನ ಮಾಡುವೆ. ಇದು ನಮ್ಮ ಸಾಕ್ಷಿ, ನಮ್ಮ ಶಂಕರ ಇದ್ದಾನೆ. ಮಗ ಶಂಕರ್ ಕೂಡ ಎಷ್ಟೆಲ್ಲ ಅನಾರೋಗ್ಯದಲ್ಲಿ, ಬಲಹೀನತೆಯಲ್ಲಿ, ಓಬಿಡಿಯಲ್ಲಿ ಎಷ್ಟು ಸಲ ಅಡ್ಮಿಟ್ ಆಗಿದ್ದಾನೆ. ಆದರೂ ಕೂಡ ದೇವರು ನಿಮ್ಮೆಲ್ಲರ ಪ್ರಾರ್ಥನೆ ಕೇಳಿ ಮಗನನ್ನು ಎಬ್ಬಿಸಿದ್ದಾನೆ. ಬಂದು ಒಳ್ಳೆ ವರ್ಷಿಪ್ ಲೀಡರ್ ಆಗಿ, ಒಳ್ಳೆ ಹಾಡುಗಾರನಾಗಿ, ಒಳ್ಳೆ ಸಂಡೇ ಸ್ಕೂಲ್ ಟೀಚರ್ ಆಗಿ ದೇವರ ಮಗನನ್ನ ಉಪಯೋಗಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಡಿಗ್ರಿ 1 ಡಿಗ್ರಿ ಆಯ್ತು, ಈಗ ಮತ್ತೆ 2ನೇ ಡಿಗ್ರಿ ಓದ್ತಾ ಇದ್ದಾನೆ. ಮಗನು ಡಬಲ್ ಡಿಗ್ರಿ ಓದ್ತಾ ಇದ್ದಾನೆ. ಅಂತ ಒಳ್ಳೆ ಆಯುಷ್, ಆರೋಗ್ಯ, ಬಲ, ವಿದ್ಯೆ, ಬುದ್ಧಿ, ಜ್ಞಾನ ಎಲ್ಲವನ್ನು ಕೊಟ್ಟು ದೇವರು ನಡೆಸ್ತಾ ಇದ್ದಾನೆ. ಯಾಕೆ? ಮಗನು ಯೇಸುವಿನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾನೆ. ನಂಬಿದ್ದಕ್ಕೆ ಇಷ್ಟೆಲ್ಲ ಆರೋಗ್ಯವನ್ನು ಕಾಣ್ತಾ ಇದ್ದಾನೆ, ಬಲವನ್ನು ಕಾಣ್ತಾ ಇದ್ದಾನೆ. ಇದು ದೇವರ ಮಹಿಮೆ. ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಎಷ್ಟೋ ಸಲ ನಮ್ಗೆ ಸಾಕ್ಷಿಗಳು ಹೇಳಿದ್ದೀವಲ್ಲ. ಒಂದು ಸಲ 2016ರಲ್ಲಿ ಬಾಯೆಲ್ಲ ಹುಣ್ಣಾಗಿ ಮಾತನಾಡಿದ ಪರಿಸ್ಥಿತಿಯಲ್ಲಿ ಬೆಂಗಳೂರಲ್ಲಿ ಆಸ್ಪತ್ರೆ ಅಡ್ಮಿಟ್ ಆದಾಗ ಮಾತಾಡೋಕೆ ಆಗ್ತಾ ಇಲ್ಲ. ಬಾಯೆಲ್ಲ ಹುಣ್ಣಾಗಿ ಒಳಗೆ ಗಂಟ್ಲಿಂದ ಕರುಳಿಗೆಲ್ಲ ಹೋಗ್ಬಿಟ್ಟಿದೆ ಹುಣ್ಣು. ರಕ್ತ ರಕ್ತ ಎಲ್ಲ, ಬಾಯಿ ತೆಗೆಯುವಾಗಿಲ್ಲ, ಮಾತಾಡೋವಾಗಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಹಾಸಿಗೆಯಲ್ಲಿ ಆಸ್ಪತ್ರೆಯಲ್ಲಿ ಬಿದ್ದರೂ ಕೂಡ ನಾವೇನು ಮಾಡ್ತಾ ಇದ್ದೆ, ಮನಸ್ಸಿನಿಂದ ದೇವರಲ್ಲಿ ಯೇಸುವಿನಲ್ಲಿ ಪ್ರೇಯರ್ ಮಾಡ್ಬೋತಾ ಇದ್ದೆ. ಅಪ್ಪ ಯೇಸಪ್ಪ, ನೀನು ನನಗೆ ಆರೋಗ್ಯ ಕೊಟ್ಟರೆ, ನನಗೆ ಬಂದಂಥ ಈ ರೋಗ ವಾಸಿ ಮಾಡಿದರೆ ಅಪ್ಪ, ನಾವು ಬದುಕಿರೋವರೆಗೆ, ನಮ್ಮ ಉಸಿರಿರೋವರೆಗೆ ನಿನಗಾಗಿ ನಾವು ಜೀವಿಸ್ತೇವೆ ಸ್ವಾಮಿ. ನಿನ್ನ ಮಾತನ್ನೇ ಹೇಳ್ತಾ ಇರ್ತೇವಪ್ಪ, ನಿನ್ನ ಸುವಾರ್ತೆಯನ್ನೇ ಸಾರ್ತಾ ಇರ್ತೇವಪ್ಪ ಅಂತ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೇವಪ್ಪ. ದೇವರ ಆರೋಗ್ಯವನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಮತ್ತೆ 2020ರಲ್ಲಿ ನಿಮಗೆಲ್ಲ ಗೊತ್ತಿರುವ 2020 ಏನು ವರ್ಷ? ಅದು ಲಾಕ್ಡೌನ್, ಕೊರೋನಾ ವರ್ಷ ಅಲ್ವಾ? ಕೊರೋನಾ ಬಂದು ಎಷ್ಟೋ ಜನರು ಸತ್ತು ಹೋದರು. ಲಕ್ಷಗಟ್ಟಲೆ ಜನ. ಹೆಣಗಳನ್ನ ಕೂಡೋದಕ್ಕೆ ಮನೆ ಮಂದಿ ಕೂಡ ಹೋಗಿ ನೋಡೋ ಹಾಗಿಲ್ಲ, ಮುಟ್ಟೋ ಹಾಗಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅಪ್ಪಾಜಿಯವರಿಗೆ, ನಾಮದೇವನವರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಬಳ್ಳಾರಿ ಡಾಕ್ಟರ್ಗಳು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ, ಹಾರ್ಟ್ ವೀಕ್ ಆಗಿದೆ, ನಾವೇನು ಇದಕ್ಕೇನು ಟ್ರೀಟ್ಮೆಂಟ್ ಇಲ್ಲ, ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ, ಮನೆಯವ್ರ ಜೊತೆ ಇರಲಿ ಸ್ವಲ್ಪ ದಿನ ಅಂತ ಹೇಳಿದ್ರು. ಯಾರು? ಬಳ್ಳಾರಿ ಡಾಕ್ಟರ್ಗಳು. ಆದರೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ದೇವೆ. ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದೇವೆ ಆಂಬುಲೆನ್ಸಲ್ಲಿ. ಅಲ್ಲಿ ಆಸ್ಪತ್ರೆಗೆ ಸೇರಿಸಿ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಯಾವಾಗ ಹೇಳಿದ್ರು? 2020 ಕೇಳಿದ್ರು, ಏನು ಮಾಡೋಕ್ಕಾಗಲ್ಲ, ಮನೆಗೆ ಕರ್ಕೊಂಡು ಹೋಗ್ರಿ ಅಂತ. ಆದರೆ ಈಗ 25ನೇ ವರ್ಷ, 5-6 ವರ್ಷ ಆಯಿತು. ದೇವರು ಇನ್ನೂ ಕೂಡ ಆಯುಷ್, ಆರೋಗ್ಯ ಕೊಟ್ಟು ನಡೆಸ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಯಾಕೆ? ನಾವು ನಂಬಿದ್ದೇವೆ, ದೇವರನ್ನ ನಂಬಿದ್ದೇವೆ. ಅದಕ್ಕೆ ಆತನ ಮಹಿಮೆಯನ್ನು ಕಾಣ್ತಾ ಇದ್ದೇವೆ. ದೇವರು ನಮಗೆ ಬಲಹೀನತೆಯಲ್ಲಿ ಬಲ ಕೊಟ್ಟು ನಡೆಸ್ತಾ ಇದ್ದಾರೆ ಮಕ್ಕಳು. ನನ್ನ ಬಗ್ಗೆ ನಿಮ್ಗೆ ಗೊತ್ತಿರೋ ಹಾಗೆ 2020ರಲ್ಲಿ ನನಗೂ ಕೂಡ ಏನಾಗಿತ್ತು, ಇದು ಮುಖ ಸೊಟ್ಟಗಾಗಿತ್ತು ಅಲ್ವಾ? ಮುಖ ಸೊಟ್ಟಾಗಿ ಮಾತಾಡಲಾದ ಪರಿಸ್ಥಿತಿ ಆಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಕೂಡ ನಾವು ಯೇಸುವಿನ ನಂಬಿಕೆ ಬಿಟ್ಟಿಲ್ಲ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗಲೂ ಕೂಡ ದೇವರನ್ನೇ ಪ್ರಾರ್ಥನೆ ಮಾಡ್ಕೊತಾ ಇದ್ದ. ಆಗಲೂ ಕೂಡ ಅಷ್ಟೇ 2 ಸಲ ನೋಡಿ ನನಗೆ ಬಾಯಿಗೆ ತೊಂದರೆ ಆಗಿದೆ. ಒಂದ್ಸಲ ಎಲ್ಲ ಹುಣ್ಣಾಗಿ ಮಾತನಾಡಲಾರದ, ತಿನ್ನಲಾರದ ಪರಿಸ್ಥಿತಿ ಇತ್ತು. ಮೂಗಿನಲ್ಲಿ ಎಲ್ಲ ನಮಗೆ ನೀರು ಕುಡಿಸ್ತಾ ಇದ್ರು, ಅಂತ ಪರಿಸ್ಥಿತಿ ಬಂದಿತ್ತು 2016ರಲ್ಲಿ. 2020ರಲ್ಲಿ ಏನಾಯಿತು? ಮುಖ ಸೊಟ್ಟಾಗ್ಬಿಡ್ತು. ಈ ಮುಖದ ನರಗಳೆಲ್ಲ ಹೆಚ್ಚು ಕಡಿಮೆ ಆಗಿ ಮುಖ ಸೊಟ್ಟಾಗಿ ಮಾತಾಡೋಕ್ಕಿಲ್ಲ, ಏನಿಲ್ಲ. ಆದರೆ ಮತ್ತೆ ನಾವು ದೇವರನ್ನೇ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಅದೇ ನಾವು ಹೇಳಿದ್ದು, ಅಪ್ಪ ಯೇಸಪ್ಪ, ನೀನೇನಾದರೂ ನಾನು ಮಾತನಾಡೋ ಹಾಗೆ ಮಾಡಿದರೆ ನಿನ್ನ ಮಾತನ್ನೇ ಆಡಿಕೊಂಡು ನಾವು ಬದುಕಿರ್ತೇವೆ ಸ್ವಾಮಿ.
ಅಂದಾಗ ದೇವರು ಮತ್ತೆ ಯಥಾರೀತಿ ಈಗ ನೋಡ್ತಾ ಇದ್ರ ಸೊಟ್ಟಗಾದ ಮುಖವನ್ನ ನೆಟ್ಟಗೆ ಮಾಡಿದ ನನ್ನ ದೇವರು. ಹಾಲೆಲೂಯಾ ಹಾಲೆಲೂಯಾ. ಯಾಕಾಯ್ತಿದೆಲ್ಲ? ನಂಬಿದ್ದಕ್ಕೆ. ನಂಬಿಕೆ ಮಕ್ಕಳೇ, ಒಬ್ರಿಗೊಬ್ರು ಹೇಳಿದ್ರು ಪಕ್ಕದಲ್ಲಿ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಅಂತ ಹೇಳಮ್ಮ. ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಯಾವತ್ತೂ ವ್ಯರ್ಥ ಆಗಲ್ಲಮ್ಮ. ದೇವರು ನಮಗೆ ಬೇಕಾದದ್ದನ್ನು ಬೇಕಾದ ಸಮಯದಲ್ಲಿ ಒದಗಿಸಿ ಕೊಡುವಂತ ಯೆಹೋವಾ ಈರೇ ದೇವರು ನಮ್ಮ ದೇವರು ಅಲ್ವಾ. ಈಗ ಒಳ್ಳೆ ಸಾಕ್ಷಿ ನಮ್ಮ ಅಬ್ರಹಾಮನಿಗೆ ಹೆಣ್ಣು ಬೇಕಾಗಿತ್ತು ಅಲ್ವಾ. ಅದು ಎಂತ ಹೆಣ್ಣು ಬೇಕಾಗಿತ್ತು? ಏಸಪ್ಪನ ನಂಬಿದ ಹೆಣ್ಣೇ ಬೇಕಾಗಿತ್ತು ಅಲ್ವಾ. ನಾವು ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ದೇವೆ. ನಿಮ್ಮೆಲ್ಲರ ಪ್ರಾರ್ಥನೆಯನ್ನು ದೇವರು ಕೇಳಿ ದೇವರ ಮಗಳನ್ನೇ ಮಗನಿಗೆ ಜೊತೆ ಮಾಡಿದ್ದಾನೆ ಅಲ್ವಾ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಜಯ ಕೊಟ್ಟಿದೆ ಅಲ್ಲಿ. ವಿವಾಹ ಕಾರ್ಯ 22ನೇ ತಾರೀಕು ನಡೆಯುವಂತೆ ದೇವರು ಅದ್ಭುತವಾದ ರೀತಿಯಲ್ಲಿ ಆ ಒಂದು ಅಬ್ರಹಾಂ ಅವರ ಕುಟುಂಬದಲ್ಲಿ ದೇವರು ಕಾರ್ಯ ಮಾಡಿದ್ದಾನೆ. ಮಕ್ಕಳೇ, ನಂಬಬೇಕಷ್ಟೇ. ನೀವು ಪ್ರಾರ್ಥನೆ ಮಾಡ್ಕೋಬೇಕು. ಎಂಥ ಪ್ರಾರ್ಥನೆ? ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ. ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡಿಕೊಂಡ್ರೆ ದೇವರು ಸಮಸ್ತವನ್ನು ಸಾಧ್ಯವನ್ನಾಗಿ ಮಾಡ್ತಾನೆ. ಆಗಲಾರದ ಕಾರ್ಯವನ್ನ ಆಗುವಂತೆ ಮಾಡ್ತಾನೆ. ಮಕ್ಕಳೇ, ಎಷ್ಟೋ ಅದ್ಭುತ ಕಾರ್ಯಗಳು ನಮ್ಮ ಸಭೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ಈಗ ಅಪ್ಪಾಜಿನಂದ ಸಾಕ್ಷಿಗಳಲ್ಲಿ, ನಮ್ಮ ಮಕ್ಕಳ ಸಾಕ್ಷಿಗಳು ಕೂಡ ಬೇಕಾದಷ್ಟಿದೆ. ನಮ್ಮ ಸೊಸೆ ಡೆಲಿವರಿ ಟೈಮ್ನ ಹೇಳೋದಾದರೆ, ನಮ್ಮ 2ನೇ ಸೊಸೆಗೆ 1ನೇ ಸಲ ಪ್ರೆಗ್ನೆಂಟ್ ಆದಾಗ 2 ದಿನ ವೇಟ್ ಮಾಡಿದ್ದಾರೆ. ಯಾಕೆ ಡಾಕ್ಟರ್ ವೇಟ್ ಮಾಡಿದ್ರು ಅಂದರೆ ನಾರ್ಮಲ್ ಡೆಲಿವರಿ ಆಗಲಿ ಅಂತ. ಕಾದು 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 ಕೊನೆಗೆ ನಾರ್ಮಲ್ ಡೆಲಿವರಿ ಆಗಿ ಗಂಡು ಹೋಗ್ಬಿಟ್ಟಿತ್ತು. ದೇವರಿಗೆ ಸಂತೋಷ, ಸ್ತೋತ್ರ. 2ನೇ ಸಲ ಪ್ರೆಗ್ನೆಂಟ್ ಆದಾಗ ಭಾಳ ತೊಂದರೆ ಆಗ್ಬಿಟ್ಟಿತ್ತಂತೆ. ಏನಾಗಿತ್ತು ಅಂದರೆ ಒಳಗಡೆ ಮಗುವಿಗೆ ಕರಳು ಸುತ್ತಕೊಂಡ್ಬಿಟ್ಟಿತ್ತಂತೆ. ಕುತ್ತಿಗೆಗೆ ಕರಳು ಸುತ್ತಕೊಂಡು ಮಗು ಬದುಕುವ ಪರಿಸ್ಥಿತಿನೇ ಇಲ್ಲ. ಹೆರಿಗೆ ಆಗೋದೇ ಕಷ್ಟ. ತಾಯಿ ಅಥವಾ ಮಗು ಯಾರಾದರೂ ಒಬ್ಬರು ಉಳಿಬಹುದು, ಆದರೆ ಮಗು ಉಳಿಸೋದು ಬಹಳ ಕಷ್ಟ ಅಂತ ಡಾಕ್ಟರ್ಗಳು ಹೇಳಿದರು. ಅಡ್ಮಿಟ್ ಮಾಡಿದರೆ 3 ದಿನ ಆಸ್ಪತ್ರೆಯಲ್ಲಿ. 4ನೇ ದಿನಕ್ಕೆ ಅವ್ರು ಟ್ರೈ ಮಾಡಿದ್ದಾರೆ ನಾರ್ಮಲ್ ಡೆಲಿವರಿ ಮಾಡಬೇಕು ಅಂತ, ಆಗಿಲ್ಲ. ಆದರೆ ಕೊನೆಯಲ್ಲಿ ಏನು ಮಾಡಿದ್ರು, ನಾವು ಆ ಟೈಮಲ್ಲಿ ನಮ್ಮ ಅಪ್ಪ ತೀರ್ಕೊಂಡಿದ್ರು. ನಾನು ರಾಯಚೂರಲ್ಲಿದ್ದೆ. ನಮ್ಮ ಡ್ಯಾಡಿ ತೀರ್ಕೊಂಡಿದ್ರು. ನಮ್ಮ ತವ್ರ ಮನೆ ರಾಯಚೂರು, ನಾನು ರಾಯಚೂರಲ್ಲಿದ್ದೆ. ಮಗ ಸೊಸೆ ಬೆಂಗಳೂರು. ಅಲ್ಲಿಂದ ಮಗ ಫೋನ್ ಮಾಡಿದ, ಅಮ್ಮ ಈ ಥರ ಇದೇ ಪರಿಸ್ಥಿತಿ, ಮರ್ಸಿಗೆ ಡೆಲಿವರಿ ಭಾಳ ಕಷ್ಟ ಆಗ್ತಾ ಇದೆ, ಏನಾಗಲ್ಲ ಮಗ, ಪ್ರೇಯರ್ ಮಾಡೋಣ ಅಂತ. ಅಲ್ಲೇ ನಮ್ಮ ಅಪ್ಪ ನಮ್ಮ ತವ್ರ ಮನೆಯಲ್ಲಿ ಒಂದು ರೂಮಲ್ಲಿ ಹೋಗಿ ಕೂತ್ಕೊಂಡು ನಾನು ಬೆಡ್ರೂಮಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡ್ಕೋತಾ ಇದ್ದೆ. ನಾನು ಪ್ರೇಯರ್ ಮಾಡ್ಕೋತಾ ಇದ್ದೀನಿ, ಫೋನ್ ಬಂದ ಮೇಲೆ ಏನಂದ್ರೆ, ಅಮ್ಮ ಡಾಕ್ಟರ್ ಸಿಸೇರಿಯನ್ ಮಾಡ್ಬೇಕಂತಿದ್ದಾರೆ. ಆಯ್ತು ಬಿಡು ಮಗ, ಒಟ್ಟು ಓಡಿದ್ರೆ ಸಾಕಲ್ಲ ನಮಗೆ, ಮಗು ತಾಯಿ ಮಗು ಕ್ಷೇಮವಾಗಿದ್ರೆ ಸಾಕು, ಹೋಗ್ಯಪ್ಪ ಅಂದ್ರೆ ಸಿಸೇರಿಯನ್ ಮಾಡಿದ್ರು. ಮತ್ತೆ ಗಂಡು ಮಗ ಹುಟ್ಟಿದ 2ನೇ ಮೊಮ್ಮಗ. ದೇವರ ಕೃಪೆಯಿಂದ ತಾಯಿ ಮಕ್ಕಳು ಆರಾಮಾಗಿದ್ದಾರಪ್ಪ. ನಂಬಿಕೆಯಿಂದ ಮಾಡಿದರೆ ನಾವು ಮಾಡಿದ ಪ್ರಾರ್ಥನೆ ದೇವರು ಕೇಳ್ತಾನೆ. ದೇವರು ನಮಗೆ ಉತ್ತರ ಕೊಡ್ತಾನೆ. ನಾವು ಅಂದುಕೊಂಡಿದ್ದನ್ನ ಆಗುವಂತೆ ಮಾಡ್ತಾನೆ. ಕಾಯ್ಬೇಕು. ಈಗ ಹಾಡಾಡಿದ್ರಲ್ಲ, ಎಷ್ಟು ಒಳ್ಳೆ ಹಾಡಲ್ಲ. ಕಾಯುತ್ತಿರುವೆ ಯಾಕೆ ಕಾಯ್ಬೇಕು? ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯ್ಬೇಕು. ಅದೇ ಎಷ್ಟು ಹಾಡಪ್ಪ, ಒಂದೇ ಹಾಡು ಒಂದು ನುಡಿಯೋದು. ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಬಿಡುಕ ಕಾಲದಲ್ಲಿ ದರ್ಶನವ ನೆರವೇರಿಸುವ, ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ. ಸುಳ್ಳಾಡದು ನೆರವೇರ್ವದು, ಸಣ್ಣ
ಮಾಡ್ತಾರೆ, ಪ್ರಾರ್ಥನೆ ಮಾಡಿಕೊಂಡೇ ಆಗ್ಬಿಡ್ಬೇಕೆಲ್ಲ ಅಂತ. ನಾನು ಪ್ರಾರ್ಥನೆ ಮಾಡ್ಕೊಂಡೆ ಏನಾಗಿಲ್ಲ. ನಿನಗೆ ಯಾವ ಸಮಯಕ್ಕೆ ಏನು ಬೇಕು, ಎಷ್ಟು ಬೇಕು, ಯಾಕೆ ಬೇಕನ್ನೋದು ದೇವರಿಗೆ ಗೊತ್ತು ಮಕ್ಕಳ. ಆ ಸಮಯಕ್ಕೆ ನಿನಗೆ ಕೊಡ್ತಾನೆ ದೇವರು. ಆ ದೇವರ ಸಮಯಕ್ಕಾಗಿ ನಾವು ಕಾಯಬೇಕು. ಈಗ ಅಬ್ರಹಾಮ್ ಮದುವೆಗಾಗಿ ಎಷ್ಟು ವರ್ಷಗಳಿಂದ ಅವ್ರ ಮನೆಯಲ್ಲಿ ಕಾಯ್ತಾ ಇದ್ರು, ನಾವು ಸಭೆಯವರು ಕಾಯ್ತಾ ಇದ್ದೇವೆ. ಆದ್ರೆ ದೇವರ ಸಮಯ ಬಂದಿರಲಿಲ್ಲ. ಈಗ ಬಂತು. ಯಾವಾಗ ಬಂತು ದೇವರ ಸಮಯ? ಮೇ ತಿಂಗಳು 2025 22ನೇ ತಾರೀಕು ದೇವರ ಸಮಯ ಅಬ್ರಹಾಮ್ ವಿವಾಹಕ್ಕೆ ಅಲ್ವಾ. ಇಷ್ಟು ವರ್ಷಗಳು ಕಾಯ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಿದ್ದಾನೆ ಮಗನು. ನಾವೆಲ್ಲರೂ ಕಾದುಕೊಂಡು ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ತಕ್ಕ ಸಮಯದಲ್ಲಿ ತಕ್ಕ ವಧುವನ್ನ ದೇವರು ಅಬ್ರಹಾಮನಿಗೆ ಒದಗಿಸಿಕೊಟ್ಟಿದ್ದಾನೆ. ತಾಳ್ಮೆಯಿಂದ ಕಾದುಕೊಂಡು ಪ್ರಾರ್ಥನೆ ಮಾಡಿಕೊಂಡಿದ್ದರೆ ದೇವರು ಖಂಡಿತ ನಿನ್ನ ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ಸದುತ್ತರವನ್ನ ಪಾಲಿಸುವವನಾಗಿದ್ದಾನೆ. ದೇವರು ನಿಮ್ಮ ಪ್ರಾರ್ಥನೆ ಖಂಡಿತ ಕೇಳ್ತಾನೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಆತನ ಸಮಯ ಬಂದಾಗ ಎಲ್ಲವೂ ನೆರವೇರುವುದು. ಹೇಳ್ತಾನೆ ನಾಡು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಸುಳ್ಳಾಗದು ನೆರವೇರುವುದು. ದೇವರು ಮಾಡಿದಂತ ವಾಗ್ದಾನ ಸುಳ್ಳಾಗಲ್ಲ. ಆ ವಾಗ್ದಾನ ನೆರವೇರ್ತದೆ. ನಿನಗೇನು ಕೊಡ್ತೀನಿ ಅಂತನೋ ಅದನ್ನ ಕೊಟ್ಟೇ ಕೊಡ್ತಾನೆ. ತಾಳ್ಮೆಗೆ, ನಂಬಿಕೆಗೆ, ಕಾಯುವಿಕೆಗೆ ಉದಾಹರಣೆ ಅಬ್ರಹಾಂ. ವಿಶ್ವಾಸಕ್ಕೆ ತಂದೆ ಕಾಯ್ಕೊಂಡಿದ್ದೆ. ಎಷ್ಟು ದಿನ ಕಾಲಪ್ಪ? 100 ವರ್ಷ ಕಾಲ ಮಗ ಹುಟ್ಟಕ್ಕೆ ಅಲ್ವಾ. 99 ವರ್ಷ ಆದಾಗ ದೇವರು ಬಂದು ಹೇಳ್ತಾನೆ, ಬರೋ ವರ್ಷದೊಳಗೆ ನಿನಗೆ ಮಗ ಹುಟ್ಟುತ್ತಾನೆ. 99 ವರ್ಷ ಆದಾಗ, ಬರೋ ವರ್ಷ ಅಂದ್ರೆ ಎಷ್ಟಾಯ್ತು? 99 ಪ್ಲಸ್ 1 100 ವರ್ಷಕ್ಕೆ ಮುದ್ದಾದ ಮಗನನ್ನ ಕೊಟ್ಟ. ಅಬ್ರಹಾಂ ಏನ್ ಮಾಡ್ದ? ಕಾದುಕೊಂಡಿದ್ದ, ನಂಬಿಕೆಯಿಂದ ಇದ್ದ, ಪ್ರಾರ್ಥನೆ ಮಾಡಿಕೊಂಡಿದ್ದ. ಅದಕ್ಕಾಗಿ ದೇವರು ಆತನಿಗೆ ಮುದ್ದಾದ ಮಗನನ್ನ ಕೊಟ್ಟ. ಮಕ್ಕಳೇ, ಕಾಯ್ಕೊಂಡು ನಾವು ತಾಳ್ಮೆಯಿಂದ, ಸಹನೆಯಿಂದ ಪ್ರಾರ್ಥನೆ ಮಾಡಿಕೊಂಡಿದ್ದ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ಅದಕ್ಕೆ ತಕ್ಕ ಉತ್ತರ ಕೊಡ್ತಾನೆ. ದೇವರು ನಮ್ಮನ್ನು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಆ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಲಾಗಿರಬೇಕು. ನಮ್ಮ ಪ್ರಾರ್ಥನೆಗಳು ಮೇಲೆ ಹೋದರೆ ದೇವರ ಆಶೀರ್ವಾದಗಳು ಕೆಳಗಿಳಿದು ಬರ್ತವೆ. ಕೆಲವರಿಗೆ ಬರಲ್ಲ. ಯಾಕೆ ಬರಲ್ಲ ಅಂದರೆ ಮಧ್ಯದಲ್ಲಿ ಅಡ್ಡ ಗೋಡೆ ಇರ್ತದಂತೆ. ಏನು ಗೋಡೆ? ನೀವು ಮಾಡುವಂಥ ಪಾಪದ ಗೋಡೆ. ನೀವೇನಾದರೂ ತಪ್ಪು ಮಾಡಿದರೆ, ಯಾರಿಗಾದರೂ ಮೋಸದ್ರೋಹ ಮಾಡಿದರೆ, ಪಾಪಗಳು ಮಾಡಿದರೆ, ದೇವರ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದರೆ ಅವೆಲ್ಲವೂ ಅಡ್ಡಗೋಡೆಯಾಗಿ ನಿಂತಿರ್ತವಂತೆ. ಆವಾಗ ಅಲ್ಲಿ ಆಶೀರ್ವಾದ ಬರೋವೆಲ್ಲ ಮತ್ತೆ ವಾಪಸ್ ಹೋಗುತ್ತೆ ಅಲ್ವಾ. ಈಗ ನೀವು ಉದಾಹರಣೆಗೆ ನಿಮಗೆ ಹೇಳ್ಬೇಕಂದ್ರೆ ನದಿ ನೀರು ಹರಿತಾ ಇರ್ತದೆ. ಅದಕ್ಕೆ ಅಡ್ಡ ಕಟ್ಟಿದ್ರೆ ಏನಾಗುತ್ತೆ? ಮುಂದಕ್ಕೆ ಹೋಗಲ್ಲ ನೀರು, ಮತ್ತೆ ಹಿಂದಕ್ಕೆ ಹೋಗ್ಬಿಡ್ತಾವಲ್ಲಪ್ಪ. ಈಗ ನೀವು ಹೊಲದ ರೈತರು